ಅದ್ಯಾಕೋ ಏನೋ ಗೊತ್ತಿಲ್ಲ, ವಿವಾದಕ್ಕೂ ಪಂಚಮಸಾಲಿ ಪೀಠಕ್ಕೂ ಅದೇನೋ ನಂಟಿದೆ ಅಂತ ಅನಿಸ್ತಾ ಇದೆ. ಸದಾ ವಿವಾದದ ಗೂಡಾಗಿರುವಂಥ ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮಿಗಳನ್ನು ಪೀಠದಿಂದ ಕೆಳಗಿಳಿಸುವ ಎಲ್ಲ ಸಿದ್ಧತೆ ನಡೆದಿದೆ. ಇದ್ದಕ್ಕಿದ್ದಂತೆ ಶ್ವಾಸಗುರು ವಚನಾನಂದ ಸ್ವಾಮೀಜಿಗಳನ್ನು ಪೀಠಾಧಿಪತಿಯಿಂದ ಕೆಳಕ್ಕೆ ಇಳಿಸಬೇಕು ಅಂತ ಅನ್ಕೊಂಡಿದ್ಯಾಕೆ ನೋಡೋಣ ಬನ್ನಿ. ಹರಿಹರ ಪಂಚಮಸಾಲಿ ಮಠದಲ್ಲಿ ಹೈಡ್ರಾಮಾ. ವಚನಾನಂದ ಸ್ವಾಮಿಗಳ ಪದಚ್ಯುತಿಗೆ ಭರ್ಜರಿ ಸಿದ್ಧತೆ. ಪಂಚಮಸಾಲಿ ಸಮುದಾಯ ಮನೆಯೊಂದು 3 ಬಾಗ್ಲಾಗಿದೆ. ಅಸ್ತಿತ್ವದಲ್ಲಿರುವ 3 ಪೀಠಗಳಲ್ಲಿನ ಅಕ್ರಮ ಅವ್ಯವಹಾರಗಳು ಒಂದಲ್ಲ ಒಂದು ಸುದ್ದಿಯಲ್ಲಿ ಇರ್ತವೆ. ಇದೀಗ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕಪತ್ರ ವಿಚಾರಕ್ಕೆ ಗಲಾಟೆ ಆರಂಭವಾಗಿದೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ನಡೆದಿರುವ ವಿದ್ಯಮಾನಗಳು ಅಚ್ಚರಿ ಮತ್ತು ಆಘಾತ ಮೂಡಿಸಿವೆ. ಹರಿಹರ ತಾಲೂಕಿನ ಪಂಚಮಸಾಲಿ ಮಠಕ್ಕೆ ಸರ್ಕಾರದ ಅನುದಾನದ ಲೆಕ್ಕಪತ್ರ ಕೇಳಿದ್ದಕ್ಕೆ ಮಾಜಿ ಹಾಗೂ ಹಾಲಿ ಟ್ರಸ್ಟಿಗಳ ನಡುವೆ ಜಗಳ ನಡೆದಿದೆ. ಸ್ವಾಮೀಜಿಗಳ ಸಮ್ಮುಖದಲ್ಲಿಯೇ ಹಾಲಿ ಮತ್ತು ಮಾಜಿ ಟ್ರಸ್ಟಿಗಳ 2 ಗುಂಪುಗಳ ನಡುವೆ ವಾಗ್ವಾದ, ನೂಕಾಟ, ತಳ್ಳಾಟ ನಡೆದಿದೆ. ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಠದ ಆಡಳಿತಾಧಿಕಾರಿ ರಾಜ್ಕುಮಾರ್ ಅವರು ಮಠಕ್ಕೆ ಈ ಹಿಂದೆ ಸರ್ಕಾರಕ್ಕೆ ಬಂದಂತಹ ಅನುದಾನದ ಲೆಕ್ಕವನ್ನ ನೀಡಬೇಕೆಂದು ಪಟ್ಟು ಹಿಡಿದ್ರು. ಈ ವೇಳೆ ಇಲ್ಲಿನ ಹಾಲಿ ಟ್ರಸ್ಟಿಗಳು ನೀವು ಅಧಿಕಾರ ವಹಿಸಿಕೊಂಡ ದಿನದಿಂದ ಲೆಕ್ಕ ನೋಡಿ ಎಂದು ತಗಾದೆ ತೆಗೆದು ಹಲ್ಲೆಗೆ ಮುಂದಾಗಿದ್ದಾರೆಂದು ಹರಿಹರ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. 36-40 ತಿಂಗಳು ಅವರಿಗೆ ಖರ್ಚಾಗಿ 1,60,60,00,000 ರೂಪಾಯಿನ ಅವರಿಗೆ ತಗೊಂಡ್ಬಿಟ್ಟು ಇಲ್ಲಿ ಟ್ರಸ್ಟ್ನಾಗೆ ನಾವೆಲ್ಲ ದುಡ್ಡು ಕೊಟ್ಟಿವಿ. 25,000, 5,000, 10,000, 10 ಲಕ್ಷ ದುಡ್ಡು ಕೊಟ್ಟಿರೋದು ನಮಗೆಲ್ಲ ಬಹಳ ದೀರ್ಘ ಆಗುತ್ತೆ, ಬೇಡ. ಸರ್ಕಾರದ ಎಲ್ಲ ಸಚಿವರು 10 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಹರ ಜಾತ್ರೆಗೆ 1.5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಹಿಂದಿನ ಪೂರ್ವಗಳಿಗೆ ಆಸ್ತಿಗಳು ಕೊಟ್ಟಿದ್ದಾರೆ. ಇವ್ರಿಗೆ ಗೊತ್ತೇ ಇಲ್ಲ. ಪೀಠದ ಸಂಸ್ಥಾಪಕ ಬಾವಿ ಬೆಟ್ಟಪ್ಪನವರು 8 ವರ್ಷದ ಹಿಂದೆ ಪೀಠಾರೋಹಣ ಸಮಯದಲ್ಲಿ ನಡೆದ ಒಪ್ಪಂದದಂತೆ ವಚನಾನಂದ ಸ್ವಾಮಿಗಳು ಶ್ವಾಸಯೋಗ ಪೀಠವನ್ನ ತ್ಯಜಿಸಿ ಪೂರ್ಣ ಪ್ರಮಾಣದಲ್ಲಿ ಸಮುದಾಯವನ್ನ ಸಂಘಟಿಸಬೇಕೆಂದು ಹೇಳಲಾಗಿತ್ತು. ಆದರೆ ಬೆಂಗಳೂರು ಮತ್ತು ಹರಿಹರದ 2 ಪೀಠಗಳನ್ನ ನಿರ್ವಹಣೆ ಮಾಡುವುದು ಸೂಕ್ತವಲ್ಲ ಎಂದು ತಿಳಿಸಲಾಗಿತ್ತು. ಆದರೂ ಸಹ ವಚನಾನಂದ ಸ್ವಾಮಿಗಳು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ಆರೋಪ ಮಾಡಲಾಗಿದೆ. ಮಠಕ್ಕೆ ಸುಮಾರು 32 ಕೋಟಿ ದೇಣಿಗೆ ಬಂದಿದೆ. ಆದರೆ ಪಂಚಮಸಾಲಿ ಪೀಠದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಎಂದು ಆರೋಪಿಸಲಾಗಿದೆ. ಹೀಗಾಗಿ ವಚನಾನಂದ ಸ್ವಾಮಿಯವರನ್ನ ಪದಚ್ಯುತಿ ಮಾಡಬೇಕೆಂದು ಮಠದ ಮಾಜಿ ಸಂಸ್ಥಾಪಕ ಬಿಸಿ ಉಮಾಪತಿ ಒತ್ತಾಯಿಸಿದ್ರು. ಒಟ್ಟಾರೆ ಪಂಚಮಸಾಲಿ ಮಠದ ಲೆಕ್ಕಪತ್ರದ ವಿಚಾರ ವಚನಾನಂದ ಸ್ವಾಮಿಯವರನ್ನ ಪೀಠದಿಂದ ಕೆಳಗಿಳಿಸುವ ಹಂತಕ್ಕೆ ಬಂದಿದೆ ಹಾಗೂ ಪೀಠದಿಂದ ಕೆಳಗಿಳಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ.